ಯಾವುದೇ ಕಾರಣಕ್ಕೂ ಅವನು ಅವ್ರ ಕೈ ಸೇರಬಾರ್ದು. ಆಫ್ಟರ್ ದಿಸ್ ಐ ವಿಲ್ ಫೇಸ್ ಆಲ್ ದ ಪ್ರಾಬ್ಲಮ್ಸ್ ವಾಟ್ ಎವರ್ ಇಟ್ ಕಮ್. ಮೊದಲು ಅವನನ್ನ ಕಾಪಾಡಿ. ಗಾಟ್ ಇಟ್? ಎಸ್ ಮೇಡಮ್. ನಾನು ಈ ಜಗತ್ಗೆ ದೊಡ್ಡ ಶ್ರೀಮಂತ ಆಗ್ತೀನಮ್ಮ. ರಾವಣನಾಗು, ಆದ್ರೆ ನಾನ್ ಗೆದ್ದೆ ಅನ್ನೋ ದುರಾಂಕಾರ ಬೇಡ. ಇವ್ರೆಲ್ರೆದ್ರು ನೀನನ್ನ ಮುಟ್ಟಿದ್ರೆ ನಾನು ಇನ್ನವಳೆ. ಟ್ರಿಗರ್ ಮೇಲೆ ಬೆರಳಿಟ್ಟವ್ರೆಲ್ಲ ಶೂಟರ್ ಆಗಲ್ಲ, ಹುಡುಗಿ ಮೇಲೆ ಕೈ ಇಟ್ಟವ್ರೆಲ್ಲ ಗಂಡ್ಸಾಗಲ್ಲ. ನನ್ನ ಯೋಗ್ಯತೆ ಏನು ಅಂತ ನನ್ನ ಪ್ರೀತಿಸೋರ್ಗ್ ಬಿಟ್ಟು ಬೇರೆಯವ್ರಿಗೆ ಅರ್ಥ ಆಗಲ್ಲ. ದುರ್ಯೋಧನನಾಗು, ಆದ್ರೆ ಹೆಣ್ಣಿನ ಕ್ರೋಧ ಯಾವತ್ತೂ ಎದುರು ಹಾಕೋಬೇಡ. ಇತಿಹಾಸ ಪುರಾಣಗಳೇ ಹೇಳಿಬಿಟ್ಟಿವೆ, ಹೆಣ್ಣಿ ಕ್ರೋಧ ಬಂದ್ರೆ ಕೈ ಮಾಡಬಾರ್ದು. ಅಲಂಕಾರ ಮಾಡಿ ಬೊಟ್ಟಿಟ್ಟು ಪೂಜೆ ಮಾಡಿ ಕೈ ಮುಗಿಬೇಕು ಅಂತ. ಗುಡ್ ಮಾರ್ನಿಂಗ್ ಮೇಡಮ್, ಒಂದು ಗುಡ್ ನ್ಯೂಸ್. ಹಾಗಿದ್ರೆ ಒಳ್ಳೇದಾಯ್ತಲ್ರಿ. ಆದಷ್ಟು ಬೇಗ ಇದನ್ನ ನಮ್ ಸರ್ ಹೇಳ್ತೀನಿ. ನನಗೂ ವಿಷಯ ಗೊತ್ತಾಯ್ತು. ಆಲ್ರೆಡಿ ಹಾಸ್ಪಿಟಲ್ಗೆ ಕಾರ್ ಕೊಟ್ಟು ಕಳಿಸಿದ್ದೀನಿ. ಆದ್ರೆ ವಿಜಯೇಂದ್ರ ಇಂಗಳಿಗೆ ಸರ್, ನಿನ್ನೆ ನೀವೇ ನೋಡಿದ್ರಲ್ಲ ಏನಾಯ್ತು ಅಂತ. ಆದ್ರೂ ನೀವು ಕಾಲ್ ಮಾಡಂತೀರ. ನಮ್ಮ ಕೆರಿಯರಲ್ಲಿ ಎಂತಿಂತ ಸಿಚುವೇಶನ್ ನೋಡಿಲ್ಲ. ಇದು ಒಂದು ಲೆಕ್ಕನ? ಸರ್ ಅದು ನೋ 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 ನೋ, ಲೈಫಲ್ಲಿ ಆ ವ್ಯಕ್ತಿ ಮುಖ ಮತ್ತೆ ನೋಡಬಾರ್ದು ಅಂದ್ಕೊಂಡಿದ್ದೆ. ಹಾಸ್ಪಿಟಲಲ್ಲಿ ಇದ್ದಾರೆ ಅಂತ ಬಂದಿದ್ದಷ್ಟೇ. ಮತ್ತೆ ಆ ವ್ಯಕ್ತಿ ಜೊತೆ ಮಾತಾಡಕ್ಕೆ ನನಗಿಷ್ಟ ಇಲ್ಲ. ನನ್ನ ಕೆಲ್ಸಕ್ಕೆ ನಾನು ಹೋಗ್ತಾ ಇದ್ದೀನಿ. ಸರ್ ಸರ್ ಕೇಳಿ ಇಲ್ಲಿ. ನಿನ್ನೆ ರೇಪ ಇದು ಕಳ್ಸೋನಲ್ಲ ಓ ಮರೆಯ, ಮತ್ತೆ ಇಂಟ್ರಿ ತೋತಾರ ಅವಂದು. ಸಮುದ್ರದಲ್ಲಿ ರಾಕಿ ಸತ್ತೋದ್ಮೇಲೆ ಚಿನ್ನ, KGF ಎಲ್ಲ ಏನಾಯ್ತು? ಅವತ್ತು ಅಲ್ಲಿ ರಾಕಿ ಸತ್ತೋದು ಅಂತ ನಿಮ್ಗೆಲ್ಲ ಯಾರು ಹೇಳಿ? ಸರ ನೀವು ಬಂದಿರಲ್ರಿ, ನಿಮ್ಗೆ ಆರಾಮ ಐತ್ರಿ? ಭಾಳ ಖುಷಿ ಆಯ್ತು ಬಿಡ್ರಿ. ನಿಮ್ಮ ಮಗ ಏನು ಅವಘಾಟದಾರಿ. ನಿನ್ನೆ ನನಗ ನೀವು ಬರ್ದಿದ್ದು ಚಾಪ್ಟರ್ 3 ಬುಕ್ಕ ಸಿಕ್ತ್ರಿ. ಅದನ್ನ ಓದ್ರತ್ತೆ ನಿಮ್ಮ ಮಗನಿಗೆ ಕೊಟ್ರ ಎಲ್ಲಿ ಕೇಳಿಲ್ರಿ? ರಾಕಿ ಕತೆ ಅಲ್ಲಿಗೆ ಮುಗ್ದೋಯ್ತು. ಮುಂದೆ ಓದೋ ಅವಶ್ಯಕತೆ ಇಲ್ಲ. ನಿಮ್ಗೂ ನಿಮ್ ಚಾನಲ್ದವ್ರಿಗೂ ಇಲ್ಲಿಂದ ಹೊರಗಡೆ ಹೋಗ ಕೇಳು. ನೀವರ ಹೇಳಿ ಸರ, ಅದು ಆದ್ಮೇಲೆ ರಾಕಿ ಮತ್ತೆ ಬದುಕಿದ್ನೋ ಅಥವಾ ಸತ್ತೋದ್ನೋ? KGF ಇಂದಾನೆ ಅಲ್ವಾ ನನ್ನ ಫ್ಯಾಮಿಲಿಗೆ ನಾನು ಟೈಮ್ ಕೊಡೋಕ್ಕಾಗದೇ ಇದ್ದಿದ್ದು. ಹೌದು ಸರ್, ತುಂಬಾ ಪ್ರಶ್ನೆಗಳೇ ಉಳ್ಕೊಂಡ್ಬಿಟ್ಟಿದಾವೆ ತಲೆಯಲ್ಲಿ. ನೀವಾದ್ರೂ ಎಕ್ಸ್ಪ್ಲೈನ್ ಮಾಡಿ. ಹೌದು, ರಾಕಿ ಅವತ್ತೇ ಸತ್ತೋದ. ಆ ಸಮುದ್ರದಲ್ಲೇ ಸತ್ತೋದ. ಸರ್ಕಾರಕ್ಕೆ ಸತ್ತೋದ, ಜಗತ್ತಿಗೆ ಸತ್ತೋದ. ಆದ್ರೆ ನಿಜವಾದ ಸತ್ಯ ತಿಳ್ಕೊಬೇಕಾಗಿತ್ತು ಅಂದ್ರೆ ನೀವು ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗಿತ್ತು. ದೊರೆಯಾಡು. ನಮ್ಮ ಹತ್ರ ಅಷ್ಟು ಟೆಕ್ನಾಲಜಿ ಇಲ್ಲ ಮೇಡಮ್. ಅದೆಲ್ಲ ನನಗೆ ಗೊತ್ತಿಲ್ಲ. ನಿಮಗೆ ಯಾವ ದೇಶದ ಬೇಕು ಆ ದೇಶದ ಟೆಕ್ನಾಲಜಿ ತಗೊಂಡ್ ಬನ್ನಿ. ಒಟ್ನಲ್ಲಿ ಸಮುದ್ರದಲ್ಲಿ ಮುಳುಗಿರೋ ಎಲ್ಲ ಚಿನ್ನನು ನಮ್ ಸರ್ಕಾರಕ್ಕೆ ಬರಬೇಕು. ಹೌದು ಮೇಡಮ್, ನಾವು ಆಲ್ರೆಡಿ ಸಾಕಷ್ಟು ದೇಶಗಳಿಂದ ಟೆಕ್ನಾಲಜಿನ ತರಿಸಿದೀವಿ. ಆದ್ರೂ ಸಹ 20,000 ಅಡಿ ಆಳ ಹೋಗೋಕೆ ಯಾರ ಕಡೆಯಿಂದಲೂ ಆಗ್ತಾ ಇಲ್ಲ. ಮುಂದೆ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಮೇಡಮ್, ಬಟ್ ಟ್ರೈ ಮಾಡ್ತೀವಿ. ಅಷ್ಟೇ ಅಲ್ಲ, CIA ಡಾಕ್ಯುಮೆಂಟ್ ಕ್ರಾಸ್ ಚೆಕಿಂಗ್ ಟೀಮ್ ನ ಬಂದ್ ಮೀಟ್ ಆಗಕ್ಕೆ ಹೇಳಿ. ಎಸ್ ಮೇಡಮ್, ಅವ್ರದ್ದು ಆಲ್ಮೋಸ್ಟ್ ವರ್ಕು ಕಂಪ್ಲೀಟ್ ಆಗಿದೆ ಅಂತೆ. ಆದಷ್ಟು ಬೇಗ ಬಂದು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು ಮೇಡಮ್. ಮೇಡಮ್, ಸಾಕಷ್ಟು ನ್ಯೂಸ್ ಚಾನೆಲ್ಗಳಿಂದ ಸಮೀಕ್ಷೆಯ ರಿಸಲ್ಟ್ ಬಂದಿದೆ. ಹೌದಾ? ಒಟ್ನಲ್ಲಿ ಈ ಸರ್ತಿ ನಮ್ ಸರ್ಕಾರ ಎಷ್ಟು ಲೀಡಲ್ಲಿ ಬರುತ್ತೆ? 50, 60 ಇಲ್ಲ ಗೆಲ್ಲೋದಾ? ಇಲ್ಲ ಮೇಡಮ್, ಪ್ರತಿ ಸಮೀಕ್ಷೆಯಲ್ಲೂ ನಮ್ಮ ಸರ್ಕಾರ ಬಿದ್ದೋಗುತ್ತೆ ಅಂತಾನೆ ಬಂದಿದೆ.
ಈ ಸರ್ತಿ ನಮ್ಮ ಸರ್ಕಾರ ಬರೋದು ತುಂಬಾ ಕಷ್ಟ ಅಂತೆ. ನಾವು ಬೇರೆ ಏನಾದ್ರೂ ಜನಕ್ಕೆ ಅಟ್ರಾಕ್ಟ್ ಮಾಡ್ಲೇಬೇಕು ಮೇಡಮ್. ಹೇಗಿದ್ರು ರಾಕಿನ ಕೊಂದಾಕಿದ್ವಿ, ಒಬ್ಬ ದೊಡ್ಡ ಡ್ರಗ್ ಡೀಲರ್ನ ಕೊಂದಾಕಿದ್ವಿ ಅಂತ ಪೂರ್ತಿ ನ್ಯೂಸ್ ಮಾಡಿ ನಮ್ ಸರ್ಕಾರದಿಂದ ನಮ್ ದೇಶ ಬಚಾವಾಗಿದೆ ಎಂದು ಜನರನ್ನ ನಂಬಿಸಿ. ಆದ್ರೆ ರಾಕಿ ಫೋಟೋ ಯಾರು ನೋಡ್ಬಾರ್ದು, KGF ಹೆಸರು ಎಲ್ಲಿ ಯೂಸ್ ಆಗ್ಬಾರ್ದು. ಯು ಗಾಟ್ ಇಟ್? ಎಸ್ ಮೇಡಮ್. ವಾಟ್? ಇಟ್ ಈಸ್ ಫೇಕ್ ನ್ಯೂಸ್. ಕತ್ತಿನ ಮುಚ್ಚಾಕ್ಬಹುದು, ಅದಕ್ಕೆ ಮೆತ್ಕೊಂಡಿರೋ ರಕ್ತನಲ್ಲ. ಎಲೆಕ್ಷನ್ಗೋಸ್ಕರ ರಾಕಿ ಕತೆನ ಮಿಸ್ಯೂಸ್ ಮಾಡೋದನ್ನ ನನ್ನ ಕೈಲಿ ನೋಡಕ್ಕಾಗಲ್ಲ. ಸರ್ಕಾರದ ಸುಳ್ಳು ಪ್ರಚಾರಗಳನ್ನು ಒಳಗೊಂಡು ರಾಕಿಯ ನಿಜವಾದ ಕಥೆಯೊಂದಿಗೆ ಎಲ್ ಡೊರಾಡೋ ಬುಕ್ಕು ರೆಡಿ ಆಯ್ತು. ಅದು ಪಬ್ಲಿಷ್ ಆಗೋಕ್ಕಿಂತ ಮುಂಚೆನೆ ಡೆಲ್ಲಿಯ ಕೆಲವು ಹೋರಾಟಗಾರರ ಕೈ ತಲುಪಿತ್ತು. ಒಂದು ಕಡೆ ಡೆಲ್ಲಿಯಲ್ಲಿ ಸರ್ಕಾರದ ವಿರುದ್ಧ ಹೋರಾಟ, ಇನ್ನೊಂದು ಕಡೆ ಈ ಬುಕ್ ನ ಇಂಡಿಯಾ ತುಂಬಾ ಪಬ್ಲಿಷ್ ಮಾಡಬೇಕು ಅನ್ನೋ ನನ್ನ ಹೋರಾಟ. ಇದರ ಮಧ್ಯ ಮೇಡಮ್ ಸಿಚುವೇಶನ್ ತುಂಬಾ ಕ್ರಿಟಿಕಲ್ ಆಗಿದೆ. ಡೆಲ್ಲಿಯಲ್ಲಿ ನಿಮ್ ಸರ್ಕಾರದ ವಿರುದ್ಧ ಜನ ರೊಚ್ಚಿಗೆದ್ದಿದ್ದಾರೆ. ಇದನ್ನ ನಿಲ್ಲಿಸಬೇಕು ಅಂದ್ರೆ ಒಂದೆರಡು ಗೋಲಿಬಾರ್ ಆದ್ರೂ ಮಾಡ್ಲೇಬೇಕು. ನೋ, ಇಟ್ ಈಸ್ ಇಂಪಾಸಿಬಲ್. ವಿ ಆರ್ ಪಬ್ಲಿಕ್ ಸರ್ವೆಂಟ್ಸ್. ಕಾನೂನು ಪ್ರಕಾರ ಏನಿರುತ್ತೋ ಅಷ್ಟು ಮಾತ್ರ ಮಾಡಬಹುದು. ಮೇಡಮ್, ಹಾಗಿದ್ರೆ ನಮ್ ಸರ್ಕಾರ ಬಿದ್ದೋಗುತ್ತಾ? ಕಾನೂನು ಪ್ರಕಾರ ದಂಗೆನ ನಿಲ್ಸೋಕೆ ಬೇರೆ ಆಪ್ಷನ್ ಇಲ್ವಾ? ಇದೆ, ಆಪ್ಷನ್ ಇದೆ. ಆರ್ಟಿಕಲ್ 352. ಇಟ್ ಇಸ್ ಲಾಸ್ಟ್ ಆಪ್ಷನ್ ಫಾರ್ ಅಸ್. ಆಂತರಿಕ ದಂಗೆ ಅಂತ ನ್ಯಾಷನಲ್ ಎಮರ್ಜೆನ್ಸಿ ಹಾಕೋಣ. ಯಾವುದೇ ಕಾರಣಕ್ಕೂ ಬುಕ್ ಪಬ್ಲಿಷ್ ಆಗಬಾರ್ದು. ಎಲ್ಲ ಪ್ರತಿಗಳನ್ನು ಸುಟ್ಟಾಕಿ. ಸರ್, ಕ್ರೌಡ್ ತುಂಬಾ ಇದೆ ಸರ್, ಇನ್ನಷ್ಟು ಜನರನ್ನ ಕಳಿಸ್ಕೊಡಿ. ವಿರೋಧ ಪಕ್ಷದವ್ರನ್ನ ಯಾರನ್ನೂ ಬಿಡಬೇಡಿ, ಎಲ್ಲರನ್ನೂ ಒಳಗೆ ಹಾಕಿ. ಹೌದು, ಆರ್ಟಿಕಲ್ 19 ನಲ್ಲಿ ಬರೋ ಎಲ್ಲ ಹಕ್ಕುಗಳನ್ನ ತೆಗೆದುಹಾಕಲಾಗಿತ್ತು. ರಮಿಕಾ ಸಿಂಗ್ ಮಾಡಿದ್ದೇ ರೂಲ್ಸ್ ಆಗಿತ್ತು, ಕೊಟ್ಟಿದ್ದೇ ತೀರ್ಪಾಗಿತ್ತು. ಕೊನೆಗೆ ಸಾಕಷ್ಟು ಸಾವು ನೋವುಗಳಿಂದ ಜನ ತತ್ತರಿಸಿ ಹೋದ್ರು. ಅಷ್ಟೊತ್ತಿಗೆ ಎಲೆಕ್ಷನ್ ಮುಂದೆ ಬಿಡ್ತು. ರಮಿಕಾ ಸೇನ್ ಸರ್ಕಾರ ಉಳಿಸಿಕೊಳ್ಳಲು ತೆಗೆದುಕೊಂಡ ಕೆಟ್ಟ ನಿರ್ಧಾರ ಅಂದ್ರೆ ಎಮರ್ಜೆನ್ಸಿ. ಮೇಡಮ್, ಎಕ್ಸಿಟ್ ಪೋಲ್ ನಲ್ಲಿ ನಮ್ಮ ಪಾರ್ಟಿ ಸೋತು ನೆಲಕ್ಕುರುಳಿದೆ. ವಾಟ್? ಏನ್ ಹೇಳ್ತಿದ್ದೀರಾ ನೀವು? ಎಸ್ ಮೇಡಮ್, ಫಸ್ಟ್ ಟೈಮ್ ಇನ್ ಇಂಡಿಯನ್ ಹಿಸ್ಟರಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್ ಗಾಟ್ ಮೆಜಾರಿಟಿ ಇನ್ ಲೋಕಸಭಾ ಎಲೆಕ್ಷನ್. ಏನು? ಸಮಥಿಂಗ್ ಈಸ್ ರಾಂಗ್. ಎಲ್ಲ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಗಳ ಡೀಟೇಲ್ಸ್ ಬೇಕು ಇಮಿಡಿಯೇಟ್ಲಿ. ರಿಸಲ್ಟ್ ಎಕ್ಸಿಟ್ ಪೋಲ್ನಂತೆ ದೇಶದಲ್ಲಿ ಮೊದಲ ಬಾರಿಗೆ ಮೆಜಾರಿಟಿಯಲ್ಲಿ ಗೆದ್ದ ಎಲ್ಲ ಸ್ವತಂತ್ರ ಅಭ್ಯರ್ಥಿಗಳು ತಮ್ಮ ಪ್ರಧಾನಮಂತ್ರಿಯ ಆಯ್ಕೆಗಾಗಿ ತಮ್ಮ ಲೀಡರ್ನ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ಅನ್ನು ಆಯೋಜಿಸಲಾಗಿದೆ ಅಂತೆ. ಲೀಡರಾ? ಯಾರದು? ಈಗ ಕೇಳಿ ಕಸ್ತೂರಿ ನಿವಾಸದಿಂದ ಸುಮಧುರ ಗೀತೆ. इंडिपेंडेंट कैंडिडेट का लीडर आएगा, उनको धमकी लेने के बाद हमारा पावर जरूर आएगा. हाँ भैया, उन्हें प्रधानमंत्री बनाया जाएगा. पॉलिटिकल पावर का जरूरत है. हाँ, हमारा पास PM है तो हमारा काम. फायर! बस करो, पॉलिटिकल लीडर को धमकी लेने के लिए इतना बुलेट वेस्ट करने का जरूरत नहीं. मुंबई वालों का बात से बुलेट चलता है. सलाम वालेकुम वरफस भाई. कौन है तू? मेरा नाम कैसे पता? भाग जाओ, भाग जाओ. He is not a leader. He is monster. ಮೇಡಮ್, ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಗಳ ಪೂರ್ತಿ ಡೀಟೇಲ್ ಸಿಕ್ತು. ಪ್ರತಿಯೊಬ್ಬರು ಒಂದಲ್ಲ ಒಂದ್ ರೀತಿ KGFಗೆ ಕನೆಕ್ಟ್ ಇದ್ದಾರೆ ಮೇಡಮ್. KGF ಕಾ? ಹಾಗಿದ್ರೆ ನಮಗ್ ಗೊತ್ತಿಲ್ಲದೆ ಏನೋ ದೊಡ್ಡ ಪ್ಲಾನ್ ನಡೆದಿದೆ. ಗೆದ್ದಿರೋರೆಲ್ಲರೂ ತಮ್ಮ ಲೀಡರ್ ಅನ್ನೇ ಪ್ರಧಾನಮಂತ್ರಿ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಅಷ್ಟೇ ಅಲ್ಲ,
ಮುಂದಿನ 6 ತಿಂಗಳಲ್ಲಿ ಅವನನ್ನ ಮೆಂಬರ್ ಆಫ್ ದಿ ಪಾರ್ಲಿಮೆಂಟ್ ಮಾಡೋಕೆ ಏನೆಲ್ಲ ಬೇಕು ಎಲ್ಲಾ ಪ್ಲಾನ್ ಅನ್ನು ಮಾಡ್ತಾ ಇದ್ದಾರೆ. ಆದ್ರೆ ವಿಷಯ ಏನಂದ್ರೆ ಇವ್ರೆಲ್ರ ಹಿಂದೆ ಒಂದೇ ಕಾರಣದ ಕೈ ಇದೆ ಮೇಡಮ್. ಅದು ಯಾರು ಅಂತ ಇನ್ನೂ ಗೊತ್ತಿಲ್ಲ. ಇದೆಲ್ಲ ಕೇಳ್ತಾ ಇದ್ರೆ ನಂಗೆ ಒಂದಂತ್ರು ಕ್ಲಿಯರ್ ಆಗಿ ಅರ್ಥ ಆಯ್ತು. ಏನ್ ಮೇಡಮ್ ಅದು? ರಾಕಿ ಇನ್ನು ಬದುಕೇ ಇದ್ದಾನೆ. ಗುಡ್ ಮಾರ್ನಿಂಗ್ ಪಾರ್ಟ್ನರ್ಸ್. ಕಾಡಲ್ ಸಿಂಹ ಇಲ್ಲ ಅಂದ್ರೆ ನರಿಗಳೆಲ್ಲ ಕೇಕೆ ಹಾಕುತ್ತವೆ. ಹಾಕಿರೋ ಕೇಕೆನೆ ಗರ್ಜನೆ, ಪ್ರಾಣಿಗಳೆಲ್ಲ ಹೆದರ್ತಾ ಇದಾವೆ ಅನ್ಕೋತ ಮುಂದಿನ ರಾಜ ನಾನೇ ಅನ್ನೋ ಹುಚ್ಚು. ಎಲ್ಲಿವರೆಗೂ ಇದೆಲ್ಲ ಎಲ್ಲಿವರೆಗೂ? ದ ರಿಯಲ್ ಕಿಂಗ್ ವಾಪಸ್ ಬರೋವರೆಗೂ. ಆಫ್ಟರ್ ಲಾಂಗ್ ಬ್ರೇಕ್ ಐ ಆಮ್ ಬ್ಯಾಕ್. ಇನ್ ದಿಸ್ ಸಿಚುವೇಶನ್ ಐ ಆಮ್ ನಾಟ್ ಅ पॉलिटिशियन. CEO ऑफ इंडिया. ड्रामा करने का जरूरत नहीं. द नेक्स्ट प्राइम मिनिस्टर इज. ಸರ್ ಏನ್ ಹೇಳ್ತಾ ಇದ್ದೀರಾ? ಅವರೆಲ್ಲ ರಮಿಕಾ ಸೇನ್ ಕಡೆಯವ್ರಂತ ನ್ಯೂಸ್ ಆಗಿರ್ಲಿಲ್ವಾ? ನಮ್ಮ ಇಂಡಿಯಾದಲ್ಲಿ ಯಾವಾಗ್ಲೂ ಹೀಗೆ ನಡೆದಿರೋದೊಂದಾಗಿದ್ರೆ ಬರ್ಸಿರೋದೊಂದಾಗಿರುತ್ತೆ. ರಾಕಿ ಅಲ್ಲಿಂದ ಹೇಗ್ ಬದುಕ್ ಬರಕ್ ಸಾಧ್ಯ? ನಮ್ಮ ಆರ್ಮಿದವ್ರೆ ಅವನ್ ಕಡೆ ಜಾಯ್ನ್ ಆಗಿ ಫೈರ್ ಮಾಡಿದೀವಿ ಅಂತ ನಮ್ಗೆ ಸುಳ್ಳು ಇನ್ಫಾರ್ಮೇಶನ್ ಕೊಟ್ಟಿದ್ದೀರಂತೀರಾ? ನೋ ಮೇಡಮ್, ಅವತ್ತು ರಾಕಿನ ಬೇರೆ ದೇಶದ ಸಿಪ್ಗಳು ಸಹ ಸುತ್ತುವರೆದಿತ್ತು. ಅವರಿಂದ ಆದ್ರೂ ನಮ್ಗೆ ಸತ್ಯ ಗೊತ್ತಾಗ್ತಿತ್ತು ಅಲ್ವಾ? ಅವ್ರು ಯಾಕೆ ಸುಮ್ಮನಾಗ್ತಿದ್ರು? ಮೇಡಮ್ ಸಬ್ಮರೀನ್ ಏನಾದ್ರು ರೀ, ಸಬ್ಮರೀನ್ ಬರಕ್ಕೆ ಹೆಂಗ್ರಿ ಸಾಧ್ಯ? ಸುತ್ತ ಮಿಲಿಟರಿ ಶಿಪ್ ಗಳಿವೆ, ಅವರ ಸೋನಾರ್ ಸಿಸ್ಟಮ್ಗೆ ಗೊತ್ತಾಗ್ತಿತ್ತಲ್ವಾ? ಅದೆಲ್ಲ ಚಾನ್ಸೇ ಇಲ್ಲ. ಚಾನ್ಸ್ ಇದೆ ಮೇಡಮ್. ಅವತ್ತು ರಾಕಿ ನಿಮ್ಮನ್ನ ಮೀಟ್ ಆಗಿ ಹೋದ್ಮೇಲೆ ನೀವು ಸ್ವಲ್ಪ ಟೆನ್ಷನ್ ಅಲ್ಲಿದ್ರಿ. ಅವಾಗ ಹಲೋ CEO ಆಫ್ ಇಂಡಿಯಾ, ವೈ ಡಿಡ್ ಯು ಮೀಟ್ ಯುವರ್ ಪ್ರೈಮ್ ಮಿನಿಸ್ಟರ್? ಎನಿ ಡಿಸ್ಕಷನ್ ಅಬೌಟ್ ಯುವರ್ ಕಂಟ್ರಿ? Yeah. Filed a complaint against Indian biggest criminal. Oh my God, who's that guy? What is his name? Sir, his name is Rocky. What? It means? Yes, you are right. Madam, my name is Jimmy Carter. Our company decided to produce new submarines. We need investment. They will have advanced technology. They cannot be detected by sonar navigation system. They can go down the depth of the sea. And Stop! I'm not ready to invest. Now I'm focused on something else. Madam, listen all features. If you want, I will send it by document. Please don't take decisions without thinking about our submarines. Once listen our all features. I already told I'm thinking about something else. Please get out. ಆಲ್ರೆಡಿ ಇಂಡಿಯಾದ ಡಿಫೆನ್ಸ್ಗಾಗಿ ಸಾಕಷ್ಟು ಸಬ್ಮೆರಿನ್ಗಳು ಇರೋದ್ರಿಂದ ನೀವು ಅವನನ್ನ ಅವಮಾನ ಮಾಡಿ ಕಳಿಸಿದ್ರಿ. ಆದ್ರೆ ಹಲೋ ಸರ್, ಐ ಆಮ್ ರೆಡಿ ಟು ಇನ್ವೆಸ್ಟ್ ಆನ್ ಯುವರ್ ಕಂಪನಿ. ಓ ರಿಯಲಿ? ಥ್ಯಾಂಕ್ ಯು. ಲೆಟ್ಸ್ ಬಿಕಮ್ ಫ್ರೆಂಡ್ಸ್. ನನಗೆ ಯಾರ ದೋಸ್ತಿನೂ ಬೇಕಾಗಿಲ್ಲ. ನನ್ನ ದುಶ್ಮನ್ ಯಾವನ್ನು ತಡ್ಕೊಳ್ಳಲ್ಲ. ಬಿಸ್ನೆಸ್ ಮಾಡೋಣ. ಆಫರ್ ಕ್ಲೋಸಸ್ ಸೂನ್. ರಾಕಿ, ಹೌ ಮಚ್ ರುಪೀಸ್ ಯು ಕ್ಯಾನ್ ಇನ್ವೆಸ್ಟ್? ನೋ, ಐ ವಾಂಟ್ ಟು ಪರ್ಚೇಸ್ ಒನ್ ಸಬ್ಮರೀನ್. ಮೇ ಬಿ ಇದೇ ನಡೆದಿದೆ ಅನ್ಸುತ್ತೆ ಮೇಡಮ್. ಇಷ್ಟೆಲ್ಲ ಪ್ಲಾನ್ ಮಾಡ್ದೋನು ಚಿನ್ನನೆಲ್ಲ ಸಮುದ್ರಕ್ಕೆ ಯಾಕೆ ಹಾಕ್ದ? ಈಗಷ್ಟೇ ಸ್ವತಂತ್ರ ಅಭ್ಯರ್ಥಿಗಳ ಮೀಟಿಂಗ್ ಮುಗಿದಿದ್ದು ರಮಿಕಾ ಸೇನ್ ಅವರೇ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಲೆಂದು ಪ್ರತಿಯೊಬ್ಬರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆಂದು ತಿಳಿದು ಬಂದಿದೆ. ವಾಟ್? ಏನ್ ನಡೀತಾ ಇದೆ ಇಲ್ಲಿ? ಮೇಡಮ್, ಇಟ್ ಈಸ್ ರಾಕಿ. ಕಂಗ್ರ್ಯಾಚುಲೇಷನ್ಸ್ ಮೇಡಮ್. ಈಗ ತಾನೇ ಟಿವಿ ನೋಡಿದೆ, ನೀವೇ ನೆಕ್ಸ್ಟ್ PM ಅಂತೆ. ಅವರೆಲ್ಲ ನಿನ್ ಕಡೆಯವ್ರಂತ ನಂಗೆ ತುಂಬಾ ಚೆನ್ನಾಗ್ ಗೊತ್ತು. ಇದರಿಂದ ಏನೋ ಪ್ಲಾನ್ ಇದೆ ಅಂತಾನೂ ಗೊತ್ತು. ಐ ನೋ ಮೇಡಮ್, ನಿಮ್ಗೆ ಫಾಲೋವರ್ಸ್ ತುಂಬಾ ಇದ್ದಾರೆ. ನೀವಾಗೆ ರಿಜೆಕ್ಟ್ ಮಾಡ್ಬಿಡಿ. ತಪ್ಪು ಮಾಡ್ಬಿಟ್ಟೆ ರಾಕಿ. ಮೆಜಾರಿಟಿ ನಿಮ್ ಕಡೆ ಇದೆ ಅಂತ ಏನ್ ಬೇಕಾದ್ರೂ ಮಾಡ್ಬೋದು ಅನ್ಕೊಂಡಿದ್ಯಾ? ನಿಮ್ಮವ್ರ ಜೊತೆನೆ ಇದ್ಕೊಂಡು ಈ ಸಾರ್ತಿ ನಿನ್ನ ಗ್ಯಾರಂಟಿ ಹೊದಾಗ್ತೀನಿ. ಅಂದ್ರೆ ರಿಜೆಕ್ಟ್ ಮಾಡಲ್ವಾ ಮೇಡಮ್? ಹಾಗಿದ್ರೆ ಆಲ್ ದ ಬೆಸ್ಟ್ ಮೇಡಮ್. मैं रमिका सेन ईश्वर की शपथ लेती हूँ अपना कर्तव्यों का श्रद्धा पूर्वक
शुद्ध अंतःकरण से निर्माण करूंगी। ನೋವಿನ ಮಳೆಯಲ್ಲೂ ನಗುತ್ತಿರೋ ದೀಪವು ನೀ, ಧೈರ್ಯವ ಉಣಬಡಿಸಿದೆಯಮ್ಮ. ಸಾವಿರ ಸೋಲುಗಳು ನನ್ನನೆ ಹುಡುಕಿರಲು ನಿನ್ನ ನಗುವೆ ಬಲವಾಗಿದೆ ಅಮ್ಮ. ನೀಡಿದ ಮಾತಿನಲೇ ಜೀವನ ನಡೆಸಿರುವೆ, ಕಣ್ತೆರೆದು ನೀನೊಮ್ಮೆ ನೋಡಮ್ಮ. ಪೊಲೀಸರು ಬರೋಕ್ಕಿಂತ ಮುಂಚೆ ಹೇಗಾದ್ರೂ ಕಟ್ಟಿಬಿಡಿ ಅಣ್ಣ. ಎಷ್ಟು ಸಲ ಹೇಳೋದು, ಸಮಾಧಿ ಕಟ್ಟಕ್ಕೆ ಇದು ನಿಮ್ಮ ಅಪ್ಪನ ಜಾಗ ಅಲ್ಲ, ಗವರ್ನಮೆಂಟ್ ಜಾಗ. ಸರ್ ಪ್ಲೀಸ್ ಸರ್, ಮುಚ್ಚು ಬಾಯ್. ಇಷ್ಟು ಮೀರಿ ಸಮಾಧಿ ಕಟ್ಟಿದ್ರು ಒದ್ದು ಒಳಗೆ ಹಾಕ್ಬಿಡ್ತೀನಿ. ತಂದ ನಿನ್ನಾನೇ ತಾನಿ ತಂದಾನೋ ತಾನೇ ನಾನೇನೋ, ತಂದ ನಿನ್ನಾನೇ ತಾನಿ ತಂದಾನೋ ತಾನೇ ನಾನೇನೋ. ಯಾಕೋ ನಾನಿದ್ದೀನಲ್ವಾ? ಸಲಾಂ ವಾಲೇಕುಂ ಚಚಾ, ಕೇಸೆ ಹೋ? ರಾಕಿ ಬೇಟಾ, ನಿನ್ ಪ್ಲಾನ್ ಫ್ಲಾಪ್ ಆಗಿ ನೀನ್ ಸತ್ತೋಗಿರ್ತೀಯ ಅಂತ ತುಂಬಾ ಭಯ ಆಗಿತ್ತು. ಎಲ್ಲ ನೀನ್ ಅನ್ಕೊಂಡಂಗೆ ಆಗಿದೆ. ಇವ್ರೀಗ ಆರಾಮಾಗಿ ಬದುಕ್ತಾ ಇದಾರೆ. ಇಲ್ಲಿ ಬಂದ್ಮೇಲೆ ಮೈನಿಂಗ್ ಎಲ್ಲ ಹೇಗ್ ನಡೀತಿದೆ ಚಾಚಾ? ವಾಟ್ ಮೈನಿಂಗ? KGF ಎಲ್ಲ ಅವಾಗ್ಲೇ ನಾಶವಾಗಿದೆ ಅಲ್ರಿ, ಇದೆಲ್ಲ ಹೇಗ್ ಸಾಧ್ಯ? ರಾಕಿಗೆ ಯಾವಾಗ 9 ಸೆಕ್ಟರ್ಸ್ ಇದಾವೆ ಅಂತ ಗೊತ್ತಾಗುತ್ತೋ ಆವಾಗ ಉಳಿದಿರೋ ಎಲ್ಲಾ ಸೆಕ್ಟರ್ಸ್ಗಳ ಚಿನ್ನನ 2 ವರ್ಷದಲ್ಲಿ ತೆಗಿಬೇಕು ಅಂತ ಬ್ಲಾಸ್ಟಿಂಗ್ನ ಮಾಡಿಸ್ತಾನೆ. ಆದ್ರೆ KGF ಅಲ್ಲಿರೋ ಜಿಯಾಲಜಿಸ್ಟ್ ಇಂದ ಒಂದು ವಿಷಯ ರಾಕಿ ಗೊತ್ತಾಗುತ್ತೆ. ಪ್ರಪಂಚದಲ್ಲಿರೋ ಎಲ್ಲ ಚಿನ್ನ ಖಾಲಿ ಆದ್ರೂ KGF ಅಲ್ಲಿರೋ ಚಿನ್ನ ಖಾಲಿ ಆಗಲ್ಲ ಸರ್. 2 ವರ್ಷ ಅಲ್ಲ, 1000 ವರ್ಷ ಆದ್ರೂ ಈ ಸಂಪತ್ತು ಖಾಲಿ ಮಾಡಕ್ಕಾಗಲ್ಲ. ಈ ವಿಷಯ ಗೊತ್ತಾದ್ಮೇಲೆ ಬ್ಲಾಸ್ಟ್ ಮಾಡಿರೋ ಉಳಿದ ಸೆಕ್ಟರ್ಗಳನ್ನ ಒಂದು ಊರಾಗಿ ಕನ್ವರ್ಟ್ ಮಾಡೋಕೆ ಪ್ಲಾನ್ ಮಾಡ್ದ. ಊರ ಮತ್ತೆ ಮೈನಿಂಗ್ ಎಲ್ಲ ಹೆಂಗ್ರಿ ಸಾಧ್ಯ? ಅದಕ್ಕಾಗಿ ದೇಶದ ಸಾಕಷ್ಟು ಮೂಲೆಗಳಿಂದ ಇಂಜಿನಿಯರ್ಸ್ಗಳನ್ನ ಕರೆಸಿದ್ದ. ಇದ್ರ ಸುತ್ತ ಇರೋ ಎಲ್ಲ ಕಟ್ಟಿಗೆ ಮನೆಗಳಲ್ಲಿ ಯಾರನ್ನು ವಾಸ ಮಾಡಕ್ ಬಿಡ್ಬೇಡಿ. ಅವರ ಪ್ಲಾನ್ ಪ್ರಕಾರ ಊರಿನ ಸುತ್ತಮುತ್ತ ದೊಡ್ಡ ದೊಡ್ಡ ಗಾರ್ಡನ್ಗಳು, ಮೇಲೋಟಕ್ಕೆ ಮೊದಲಿಗಿಂತನೂ 20% ಮಾತ್ರ ನಾವಿಲ್ಲಿ ಚಿನ್ನ ತೆಗಿಯೋಕ್ಕಾಗ್ತಾ ಇದೆ. ಎಷ್ಟಾದರೂ ಆಗಲಿ ಚಾಚಾ, ನನ್ನ ಉದ್ದೇಶ ಇಷ್ಟೇ, ಈ ಸಂಪತ್ತು ಸರ್ಕಾರದ ಕೈ ಸೇರಬಾರ್ದು. ಊರಲ್ಲಿ ದೊಡ್ಡ ದೊಡ್ಡ ಟೆಂಪಲ್ಗಳು, ನಾನು ಹೇಳೋವರೆಗೂ ಒಂದು ಚಿನ್ನದ ಬಿಸ್ಕೆಟ್ ಕೂಡ ಇಲ್ಲಿಂದ ಆಚೆ ಹೋಗ್ಬಾರ್ದು. ಮತ್ತೆ ಎಲ್ಲಿ ಚಾಚಾ ನಮ್ಮ ಕಾವಲುಗಾರನೇ ಕಾಣಿಸ್ತಾ ಇಲ್ಲ? ಇಂದೆಲ್ಲ ನಾಳೆ ಸಮಸ್ಯೆ ಬರ್ಬೋದು ಅಂತ ಎಲ್ಲ ಕಡೆಯಿಂದನೂ ರಾಕಿ ಪ್ಲಾನ್ ಮಾಡಿದ್ದ. ರೆಡಿ ಫೈರ್! ಎಲ್ಲ ಚೆನ್ನಾಗಿ ನಡೀತಿದೆ ಸರ್. ಆದರೆ ನೀವವತ್ತು ತಗೊಂಡು ಹೋಗಿರೋ ಚಿನ್ನ ಎಲ್ಲ ಏನಾಯ್ತು? ಅದು ಎಲ್ಲಿರ್ಬೇಕು ಅಲ್ಲಿ ತುಂಬಾ ಸೇಫ್ ಆಗಿದೆ. 20,000 ಅಡಿ ಒಳಗಡೆ ಮುಳುಗಿರೋ ಚಿನ್ನನ ವಾಪಸ್ ಹೇಗ್ ತೆಗೆದೆ ಬೇಟಾ? ಮುಳುಗಿದ್ರೆ ಅಲ್ವಾ ಚಾಚಾ ತೆಗೆಯೋದು? ಏನ್ ಹೇಳ್ತಾ ಇದೆ ಬೇಟಾ? ಏನು ಸಮುದ್ರದಲ್ಲಿ ಚಿನ್ನ ಮುಳುಗಿಲ್ವಾ? ಏನ್ ಹೇಳ್ತಾ ಇದ್ದೀರಾ ನೀವು? ಸಮಯ ಬಂದಾಗ ನಿಮಗೆಲ್ಲ ಗೊತ್ತಾಗುತ್ತೆ. ಬ್ಲಾಸ್ಟಿಂಗ್ ಅದು ನಡಿಬೇಕಾದ್ರೆ ಯಾವುದೇ ಕಾರಣಕ್ಕೂ ಯಾರಿಗೂ ತೊಂದರೆ ಆಗ್ಬಾರ್ದು. ಆ ರೀತಿ ಪ್ಲಾನ್ ಮಾಡಿ. ಎಸ್ ಸರ್. ಈ ಏರಿಯಾದಲ್ಲಿ ಬ್ಲಾಸ್ಟಿಂಗ್ ನಡೀತಿತ್ತು ಅಂದ್ರೆ ಎಲ್ಲ ಜನರನ್ನ ಆ ಏರಿಯಾ ಎಕ್ಸೆಪ್ಟ್ ಮಾಡ್ತೀವಿ. ಹೀಗೆ ಚೇಂಜಸ್ ಆಗ್ತಾ ಇರುತ್ತೆ. ಅದೇ ಸಮಯಕ್ಕೆ ಸರಿಯಾಗಿ ರಾಕಿಗೊಂದು ಶಾಕಿಂಗ್ ನ್ಯೂಸ್ ಬಂತು. ಸರ್, ಏನು? ನನಗೆ ಗೊತ್ತಿತ್ತು ಕಣು ಹೀಗೆ ಆಗುತ್ತೆ ಅಂತ. ಏನಾಯ್ತು ಬೇಟಾ? ಯಾರು ಕಾಲ್ ಮಾಡಿದ್ರು? ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ? ನಾನು ಮತ್ತೆ ಹೋಗಿ ಬರ್ತೀನಿ ಚಾಚಾ. ನಿಂತ್ಕೋ. ಎಲ್ಲಿಗೆ ಹೋಗ್ತಾ ಇದೀಯಾ? ಏನ್ ಮಾಡ್ತಾ ಇದೀಯಾ? ಒಂದ್ಸರ್ತಿ 3 ವರ್ಷ ಹೋಗಿದ್ಯಾ, ಮತ್ತೆ ಎಲ್ಲಿಗೆ ಹೋಗ್ತಾ ಇದೀಯಾ? ಏನ್ ಮಾಡ್ತಾ ಇದೀಯಾ ಹೇಳು? ಬೋಲೋ ಬೇಟಾ. ಹೇಳದ್ನಲ್ಲ ಚಾಚಾ, ಸಮಯ ಬಂದಾಗ ಎಲ್ಲ ಹೇಳ್ತೀನಿ. ಸದ್ಯಕ್ಕೆ ಸರ್, ರಾಕಿ ಈಗ ಎಲ್ಲಿಗೆ ಹೋದ? ಸಮುದ್ರಕ್ಕೆ ಹಾಕಿರೋ ಎಲ್ಲ ಚಿನ್ನ ಸೇಫ್ ಆಗಿತ್ತಾ? ಇದೆಲ್ಲ ಹೇಗ್ ಸಾಧ್ಯ ಹೇಳಿ ಸರ್? ರಮಿಕಾ ಸೇನ್ KGF ಮೇಲೆ ಏರ್ ಸ್ಟ್ರೈಕ್ ಮಾಡ್ತಾ ಇರೋ ಇನ್ಫಾರ್ಮೇಶನ್ ಸಿಕ್ಕಿದ್ಮೇಲೆ. ಹೌದು, ಅವಳು ಅಟ್ಯಾಕ್ ಮಾಡ್ತಾ ಇರೋದು ರಾಕಿಗೆ ಅಡ್ವಾನ್ಸ್ ಆಗಿ ಹೇಗ್ ಗೊತ್ತಾಗಿತ್ತು? ಮೇಡಮ್,
ದಿಸ್ ಇಸ್ ಬ್ಯಾಡ್ ನ್ಯೂಸ್ ಫ್ರಮ್ ಇನ್ವೆಸ್ಟಿಗೇಷನ್ ಟೀಮ್. ನಮ್ಮಲ್ಲೇ ಒಬ್ಬ ರಾಕಿಗೆ ಇನ್ಫಾರ್ಮ್ ಮಾಡಿದ್ದಾನೆ. ಯಾರದು? ರಾಘವನ್ ಸರ್ ಆಫೀಸಿಂದ ಕೆಜಿಎಫ್ ಕಂಟಿನ್ಯೂ ಆಗಿ ಫೋನ್ ಕಾಲ್. ಅಂದ್ರೆ ರಾಘವನ್ 30 ವರ್ಷದಿಂದ ಕೆಜಿಎಫ್ ಸ್ಟಡಿ ಮಾಡ್ತಾ ಇದ್ದೆ ಸರ್. ಈಗ ನೀವೇ ಇದನ್ನ ಆಗುಪೆ ಮಾಡ್ಕೊಂಡಿದ್ದೀರಾ ಅಂತ ಗೊತ್ತಾಯ್ತು. ನಿಮ್ ಋಣ ನನ್ನ ಮೇಲೆ ತುಂಬಾ ಇದೆ. ಏನ್ ಹೇಳ್ಬೇಕೋ ಕೇಳಿ. ನಿಮ್ ರಿಸರ್ಚ್ ಅಲ್ಲಿ ನನ್ನ ಸ್ಕ್ರಿಪ್ಟ್ ನ ಯಾಡ್ ಮಾಡ್ಕೊಳ್ಳಿ. ऐसे छोटे छोटे गुंडे के लिए मेरे पास टाइम नहीं है. He is the biggest criminal. He is the biggest businessman. This is the biggest national issue. This is what they have sent. ನಾನಿದ್ರು ಇಲ್ದೇ ಇದ್ರು ಈ ಸಂಪತ್ತು ನಾನು ಅನ್ಕೊಂಡಿರೋ ಕೆಲ್ಸಕ್ಕೆ ಮಾತ್ರ ಯೂಸ್ ಆಗ್ಬೇಕು. ರಾಘವನ್, ನಾನಿನ್ನ ತುಂಬಾ ಎಫಿಷಿಯಂಟ್ ಆಫೀಸರ್ ಅನ್ಕೊಂಡಿದ್ದೆ, ಆದ್ರೆ ಆ ರಾಕ್ಷಸನಿಗೆ ಹೆಲ್ಪ್ ಮಾಡ್ತಿ ಅಂತ ಅನ್ಕೊಂಡಿರ್ಲಿಲ್ಲ. ಹೌದು ಮೇಡಮ್, ಅವನು ರಾಕ್ಷಸನೇ. ನೋವಿನ ಕೂಗು ಅವನ್ ಕಿವಿಗ್ ಬಿದ್ರೆ ಅವನಿಗಿಂತ ದೊಡ್ಡ ರಾಕ್ಷಸ ಇನ್ನೊಬ್ಬ ಇಲ್ಲ ಮೇಡಮ್. ಅವನ್ಯಾರೋ 10 ಜನ ಹೊಡೆದು ಡಾನ್ ಆದನಲ್ಲ ಮೇಡಮ್, ಅವನು ಹೊಡೆದಿರೋ 10 ಜನನು ಡಾನೆ. ನಿಮ್ಗೆ ಆ 10 ಜನ ಡಾನ್ಗಳ ಬಗ್ಗೆ ಗೊತ್ತಾ? ಅವರ ಕ್ರೌರ್ಯದ ಬಗ್ಗೆ ನಿಮಗೆ ಗೊತ್ತಾ? ಅವರಿಂದ ಎಷ್ಟು 1000 ಜನ ಕ್ರೂರವಾಗಿ ಕೊಲ್ಲಲ್ಪಟ್ಟಿದ್ರು ಅಂತ ನಿಮಗೆ ಗೊತ್ತಾ? ಎಷ್ಟು ಫ್ಯಾಮಿಲಿಗಳು ಬೀದಿಗೆ ಬಂದಿದ್ವು ನಿಮಗೆ ಗೊತ್ತಾ? ಆದ್ರೆ ಒಂದಿನ ಆ ಎಲ್ಲ ಕ್ರೌರ್ಯಕ್ಕೂ ಒಬ್ಬ ಅಂತ್ಯ ಹಾಡ್ದ ಮೇಡಮ್. ಅವನು ಕಾಪಾಡಿರೋ ಫ್ಯಾಮಿಲಿಗಳಲ್ಲಿ ನಮ್ದು ಒಂದು. ಏನಿದು? ಪಾರ್ಲಿಮೆಂಟ್ಗೆ ನುಗ್ಗಿ ಒಬ್ಬ ಮಿನಿಸ್ಟರ್ ಕೊಂದ ಕ್ರಿಮಿನಲ್ನ ಹಳೆ ಕತೆ ಹೇಳಿ ಡಿಫೈನ್ ಮಾಡ್ಕೋತಾ ಇದ್ದೀರಾ? ಮೇಡಮ್, ನಿಮ್ಗೆ ರಾಕಿ ಬಗ್ಗೆ ಪೂರ್ತಿಯಾಗಿ ಗೊತ್ತಿಲ್ಲ. ನನಗೆ ಸ್ವಲ್ಪ ಟೈಮ್ ಕೊಡಿ, ಎಕ್ಸ್ಪ್ಲೇನ್ ಮಾಡ್ತೀನಿ. ಪೊಲೀಸ್ ಅರೆಸ್ಟ್ ಹಿಮ್. ಮೇಡಮ್, ಸ್ಟಾಪ್ ಇಟ್ ರಾಘವನ್. ಕೆಜಿಎಫ್ ಇಂದ ಬಂದ ದುಡ್ಡೆಲ್ಲ ಏನಾಗ್ತಾ ಇದೆ ನಾನು ಹೇಳೋದು ಕೇಳಿ. ಸ್ಟಾಪ್ ಇಟ್. ಎಲ್ಲ ಸುಳ್ಳುಗಳಿಂದ ತುಂಬಿಕೊಂಡಿದೆ. ನಿಜವಾದ ಸತ್ಯ ಏನು? ಜೈ ಹಿಂದ್ ಮೇಡಮ್. ಫೈನಲಿ ವಿ ಸೆಂಟ್ mini submersible to depth of 20,000 feet of sea. Good news. Is there any clue for Rocky's gold? Yes madam, we received some samples from submersible but we shocked. It is fake gold. Rocky fooled everyone madam. It is clear. ಏನೋ ದೊಡ್ಡದಾಗಿ ಪ್ಲಾನ್ ನಡೆದಿದೆ. ಆ ಚಿನ್ನ ಎಲ್ಲ ಏನಾಯ್ತು? ಎಲ್ಲ ಕನ್ಫ್ಯೂಸ್ ಆಗ್ತಾ ಇದೆ ಸರ್. ಸ್ವಲ್ಪ ಕ್ಲಿಯರ್ ಆಗಿ ಹೇಳಿ. ಅವತ್ತು ಏರ್ ಸ್ಟ್ರೈಕ್ ಮಾಡೋದು ಆಟ ಕೊನೆ ಹಂತಕ್ಕೆ ಬಂದಿದೆ ಸರ್. ಸಿ ಇಸ್ ರೆಡಿ ಟು ಚೆಕ್ ಮೇಟ್ ಫಾರ್ ಯು ಸರ್. ರಾಜನ್ಗೆ ಚೆಕ್ ಮೇಟ್ ಬಗ್ಗೆ ಭಯ ಇಲ್ಲ ಸರ್, ಆದ್ರೆ ಅವನ ಹತ್ರ ಈಗ ಆಲ್ರೆಡಿ ತುಂಬಾ ಸಂಪತ್ತಿದೆ. ನಿನ್ನೆ ಅಷ್ಟೇ ಆಫ್ರಿಕಾದಿಂದ ಮತ್ತೆರಡು ಲೋಡ್ ಬಂದಿದೆ. ಹೇಗಾದ್ರೂ ಮಾಡಿ ಅದನ್ನ ಕಾಪಾಡ್ಕೊಳ್ಳೇಬೇಕು. ಅದರಿಂದ ಸಾಕಷ್ಟು ಜನರ ಪರಿಶ್ರಮ ಇದೆ. ಆಗ ರಾಕಿ 2 ಸಿಪ್ ನ ರೆಡಿ ಮಾಡ್ಕೊಂಡ. ಒಂದು ಸಿಪ್ ಅಲ್ಲಿ ಒರಿಜಿನಲ್ ಗೋಲ್ಡ್, ಇನ್ನೊಂದು ಸಿಪ್ ಅಲ್ಲಿ ಫೇಕ್ ಗೋಲ್ಡ್. ಫೇಕ್ ಗೋಲ್ಡ್ ಇರೋ ಸಿಪ್ ಅಲ್ಲಿ ತಾನಿಲ್ಲ. ಇಂಡಿಯನ್ ಓಷನ್ ಅಲ್ಲಿರೋ ಆರ್ಮಿ ಕಡೆ ಹೊರಟ ಅಟ್ಯಾಕ್ ಮಾಡ್ಲಿ ಅಂತ ಫ್ಯಾಕ್ಸ್ ಕಳಿಸ್ದ. ರಮಿಕಾ ಸೇನ್ ಆರ್ಡರ್ನಂತೆ ರಾಕಿ ಹತ್ರ ಬರ್ತಿದ್ದಂಗೆ ಬಟ್ ಅಲ್ಲಿರೋ ಎಲ್ಲ ಆರ್ಮಿ ಕಾನ್ಸಂಟ್ರೇಷನ್ ಫೈರಿಂಗ್ ಆಗಿರೋ ಜಾಗದ ಕಡೆನೇ ಹೋಯ್ತು. ಈ ಕಡೆ ರಾಕಿ ತನ್ನ ಒರಿಜಿನಲ್ ಗೋಲ್ಡ್ ಜೊತೆ ತಾನು ಸೇರ್ಬೇಕಾಗಿರೋ ಸ್ಥಳ ಸೇಫ್ ಆಗಿ ಸೇರ್ಕೊಂಡ. ಸಲಾಮ್ वालेकुम रॉकी भाई, आपका सोना सुरक्षित है. सिचुएशन सही ला भाई, कुछ दिनों के लिए बिजनेस रोकने का जरूरत है. आई नीड पॉलिटिकल पावर इन इंडिया. ಕೆಜಿಎಫ್ ಅಲ್ಲಿರೋ ಜನಗಳ ಫ್ಯಾಮಿಲಿ ಇಡೀ ದೇಶ ತುಂಬಾ ಇದ್ರು. ಎಲ್ಲರನ್ನು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್ ಆಗಿ ನಿಲ್ಲಿಸ್ದ. ಅಲ್ಲಿಂದನೇ ಎಲೆಕ್ಷನ್ ಫೇಸ್ ಮಾಡ್ದ. ಅದಾದ್ಮೇಲೆ ದ ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್ ಈಸ್ ರಮಿಕಾ ಸೇನ್. सलाम वालेकुम भाई, मैं जानता हूँ सोने साम्राज्य का राजा बन के लिए ये सब कर रहा हूँ. तुमने सेट्टी को मार डाला, समझ गए. कुछ दिनों के बाद
मुझे भी कल तुम्हारा सोना कहीं और चल जाएगा रॉकी भाई, वापस नहीं मिल सकता। ಹೇಳು ಟೈಮ್ ಬಂದಾಗ ಎಲ್ಲ ಗೊತ್ತಾಗುತ್ತೆ ಚಾಚಾ, ಸದ್ಯಕ್ಕೆ ನಾನೀಗ ರಾಕಿ ಚಿನ್ನನ ಅವ್ನು ಅನ್ಕೊಂಡಿರೋ ಜಾಗಕ್ಕೆ ಕಳಿಸ್ಬೇಕು ಅನ್ಕೊಂಡಿರೋ ಇನಾಯತ್ ಖಲೀಲ್ಗೆ ಎದುರಾಗಿದ್ದು रॉकी भाई मेरे को माफ करो, मेरे बातों को भूल जाओ। आइए रॉकी, पहले की तरह मैं दोस्त बनूं। नहीं रॉकी, तू है सोने साम्राज्य का। ಮೇಡಮ್, ಇಂಟರ್ನಲ್ ರಿಪೋರ್ಟ್. ದುಬೈಯಲ್ಲಿರೋ ಚಿನ್ನ ತಗೊಂಡು ರಾಕಿ ವಾಪಸ್ ಬರ್ತಾ ಇದ್ದಾನೆ. ಇದಕ್ಕೋಸ್ಕರನೇ ಕಾಯ್ತಾ ಇದ್ದೆ. ರಾಕಿ ತುಂಬಾ ದೇಶಕ್ಕೆ ಬೇಕಾಗಿರೋ ಕ್ರಿಮಿನಲ್. ರಾಕಿ ಎಲ್ಲಿದ್ದಾನಂತ ಎಲ್ಲ ದೇಶಕ್ಕೂ ಇನ್ಫಾರ್ಮೇಶನ್ ಕೊಡಿ, ಎಲ್ಲ ಅವರೇ ನೋಡ್ಕೋತಾನೆ. ರಾಕಿ ಅಂತ್ಯ ಆಗೋ ಕಾಲ ಬಂದೇ ಬಿಡ್ತು. ಕ್ರಿಮಿನಲ್ಸ್ ಯಾವತ್ತಿದ್ರು ಸಾಯ್ಲೇಬೇಕು ಮೇಡಮ್. ಮೇಡಮ್, ಕೆಜಿಎಫ್ ಇಂದ ಬಂದಿರೋ ದುಡ್ಡು ಎಲ್ಲ ಎಲ್ಲಿ ಖರ್ಚಾಗುತ್ತೆ ಅಂತ ಗೊತ್ತಾಯ್ತು ಮೇಡಮ್. ಇನ್ನೆಲ್ಲಿ ಹೋಗಿರುತ್ತೆ? ಸಮಾಜದ ಕೆಟ್ಟ ಕೆಲಸಗಳಿಗೆ ಯೂಸ್ ಆಗಿರುತ್ತೆ. ಅದನ್ನೆಲ್ಲ ತಿಳಿದು ಏನ್ ಮಾಡೋದು? ನಾವು ಹಾಗೆ ಅನ್ಕೊಂಡಿದ್ವಿ ಮೇಡಮ್. ಆದರೆ ಅದರಲ್ಲಿರೋ 80% ದುಡ್ಡು ಬಡ ಹೆಣ್ಣು ಮಕ್ಕಳ ಎಜುಕೇಶನ್, ಹೆಲ್ತ್ ಇಂದ ಹಿಡಿದು ಅವರ ಜೀವನದ ಪ್ರತಿ ಹಂತದಲ್ಲೂ ಯೂಸ್ ಆಗ್ತಾ ಇದೆ ಮೇಡಮ್. ಏನು? ನಾನಿರದೆ ಎಂದು ಹೀಗೆ ತಿಳಿಯದಿರು ಮನದಲ್ಲಿ. ನಿನ್ನ ಕೈ ಶ್ರೀಮಂತಿಕೆಯಿಂದ ಕೂಡಿದ್ರೆ ನನ್ನಂತ ಅದೆಷ್ಟೋ ಬಡ ಹೆಣ್ಣು ಮಕ್ಕಳ ಕಣ್ಣೀರೊರ್ಸೋ ಕೈಯಾಗಿರಲಿ. ಹೆಣ್ಣಿನ ನೋವುಗಳ ಮರೆಸೋ ನಗುವಲ್ಲೇ ಬದುಕಿರುವೆನು ಕಣ್ಣೊರೆಸುತ್ತ ನೋಡಲು.
ಇದೆಲ್ಲ ಯಾರಿಗೋಸ್ಕರ ಮಾಡ್ತಾ ಇದೀಯಾ ಹೇಳು. ಶಾಂತಿ ನಮ್ಮಮ್ಮ. ಅಮ್ಮ ಅಮ್ಮ, ಇಲ್ಲಿ ಹೆಣ್ಣು ಮಗು ಹುಟ್ಟಿದ್ರೆ ಸಾಯಿಸ್ಬಿಡ್ತಾರೆ. ಇವನು ಕಾಪಾಡ್ತಾನೆ. ಅವಳ ಬಗ್ಗೆ ನಿನಗಿನ್ನೂ ಗೊತ್ತಿಲ್ಲ. ಮೊದಲು ಅವಳನ್ನ ಸಾಯಿಸ್ಬಿಡು. ಪ್ರಪಂಚದಲ್ಲೇ ತಾಯಿಗಿಂತ ದೊಡ್ಡ ಯೋಧ ಯಾರು ಇಲ್ಲ. ರಾಕಿ ಇಷ್ಟೆಲ್ಲ ಮಾಡಿರೋದು ಈ ರೀಸನ್ಗೋಸ್ಕರನ? ಹಾಗಿದ್ರೆ ಬೇರೆ ದೇಶಗಳಲ್ಲೆಲ್ಲ ಯಾಕೆ ಅವ್ನು ಕ್ರೈಮ್ ಮಾಡ್ದ? USA ಇಂದ ಬಂದ ಆ ಡಾಕ್ಯುಮೆಂಟ್ ಕ್ರಾಸ್ ಚೆಕಿಂಗ್ ಟೀಮ್ ನನ್ನ ಹತ್ರ ಬರಕ್ ಹೇಳಿ, ಇಮಿಡಿಯೇಟ್ಲಿ ಹೇಳಿ ಅವ್ನು ಏನ್ ಕ್ರೈಮ್ ಮಾಡಿದ್ದ, ಅದನ್ನೆಲ್ಲ ಯಾತಕ್ಕೋಸ್ಕರ ಮಾಡಿದ್ದ? ಮೇಡಮ್, ರಾಕಿ ಚಿನ್ನದ ಸಾಮ್ರಾಜ್ಯಕ್ಕೋಸ್ಕರ ಅಲ್ಲಿ ಕ್ರೈಮ್ ಮಾಡಿದ್ದು ನಿಜ, ಆದ್ರೆ ಅದು ಸ್ಲೇವರಿ ವಿರುದ್ಧವಾಗಿದೆ. ಅದೆಷ್ಟೋ ಸ್ಲೇವ್ಸ್ಗಳನ್ನ ಅವನು ಕಾಪಾಡಿದ್ದಾನೆ. ಅದರಲ್ಲಿ ಇಂಡಿಯಾದವರು ಇದ್ರು. ಮೇಡಮ್, ರಾಕಿನ ಅರಬ್ಬಿ ಸಮುದ್ರದಲ್ಲಿ ಎಲ್ಲ ದೇಶದವರು ಸುತ್ತುವರೆದಿದ್ದಾರಂತೆ ಮೇಡಮ್. ನೋ, ಅವನ ಬಗ್ಗೆ ನಾವು ಪೂರ್ತಿಯಾಗಿ ತಿಳ್ಕೊಳ್ಳೇಬೇಕು. ಅವ್ನು ವಾಪಸ್ ಬರ್ಲೇಬೇಕು. ನಮ್ಮ ಎಲ್ಲ ಪಡೆಗಳನ್ನ ತಗೊಂಡು ಯಾವುದೇ ಕಾರಣಕ್ಕೂ ಅವನು ಅವ್ರ ಕೈ ಸೇರಬಾರ್ದು. ಆಫ್ಟರ್ ದಿಸ್ ಐ ವಿಲ್ ಫೇಸ್ ಆಲ್ ದ ಪ್ರಾಬ್ಲಮ್ಸ್ ವಾಟ್ ಎವರ್ ಇಟ್ ಕಮ್. ಮೊದಲು ಅವನನ್ನ ಕಾಪಾಡಿ. ಗಾಟ್ ಇಟ್? ಎಸ್ ಮೇಡಮ್. ಹಲೋ ಮೇಡಮ್, ನಮ್ಮ ಆರ್ಮಿ ರಾಕಿ ಇರೋ ಪ್ಲೇಸಿಗೆ ಹೋಗ್ಬೇಕಂದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ ಮೇಡಮ್. ಆದ್ರೆ ಇಲ್ಲಿ ಆಲ್ರೆಡಿ ರಾಕಿನ ಕವರ್ ಅಪ್ ಮಾಡಿದ್ದಾರೆ. ರಾಕಿನ ಅವರು ಜೀವಂತವಾಗಿ ಹಿಡಿಬೇಕು ಅಂತ ಬಂದಿದ್ದಾರೆ ಮೇಡಮ್. ಅದಕ್ಕೋಸ್ಕರನೇ ಅವನು ಸರೆಂಡರ್ ಆಗ್ಲಿ ಅಂತ ಪ್ರತಿಯೊಬ್ರು ವೇಟ್ ಮಾಡ್ತಾ ಇದ್ದಾರೆ. ಆದ್ರೆ ರಾಕಿ ಏನಾಯ್ತು ಹೇಳಿ? ಗನ್ ಲೋಡಿಂಗ್ ಮಾಡ್ತಾ ಇದ್ದಾನೆ ಮೇಡಮ್. ಇಲ್ಲ, ಯಾವುದೇ ಕಾರಣಕ್ಕೂ ಅವನು ಫೈರ್ ಮಾಡಬಾರ್ದು. ಫೈರ್ ಮಾಡಕ್ ಮುಂಚೆ ಅವನ ನಮ್ಮವ್ರು ತಲುಪಬೇಕು. ಅವನೇನಾದ್ರೂ ಫೈರ್ ಮಾಡಿದ್ರೆ ಖಂಡಿತವಾಗ್ಲು ಅವರು ಸಹ. ರಾಕಿ ಗುಂಡಿನ ರಭಸಕ್ಕೆ ಇಡೀ ಸಮುದ್ರ ಬೆಂಕಿ ಹತ್ಕೊಂಡಂತೆ ಕಾಣಿಸ್ತಾ ಇದೆ. ಫೈನಲಿ ವಿ ರೀಚ್ಡ್ ಮೇಡಮ್. ಆದ್ರೆ ಇಲ್ಲಿ ರಾಕಿ ಮೇಲೆ ಅಟ್ಯಾಕ್ ಮಾಡ್ತಾ ಇರೋರು ಯಾರು? ಆ ದೇಶಗಳ ಆರ್ಮಿ ಕಡೆಯವರು ಅಲ್ವೇ ಅಲ್ಲ ಮೇಡಮ್. ಒಡಲಾಳದಿ ಮುಚ್ಚಿಟ್ಟ ಗಂಡವ ಕಟ್ಟು ಬಿಚ್ಚಿಟ್ಟ ಗಂಡದ ಧೀರ, ಕಣಕಣವನು ಅಡಿಮುಡಿಯನು ಕೆಣಕಿ ರೋಷ ಬಿಚ್ಚಿಟ್ಟ ಗಂಡದ ಶೂರ, ಕಲಿಕುಲ ಕೆಣಕಿ ಕಡಲಾಳ ಕೆಣಕಿದ ಶೂರ ಈ ಸುಲ್ತಾನ. ಕಲಿಕುಲ ಕೆಣಕಿ ಕಡಲಾಳ ಕೆಣಕಿದ ಶೂರ ಈ ಸುಲ್ತಾನ. ಧೀರ 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 ಈ ಸುಲ್ತಾನ. खत्म हो गया, सब कुछ खत्म हो गया. बॉस का राइट हैंड मर गया. बॉस को बताना चाहिए या इंडिया वाला यहाँ भी आता है. ये क्या? बॉस का राइट हैंड को मार दिया? नहीं छोड़ूंगा उनको. बॉस को बताऊंगा. ये सब बॉस को बताऊंगा. बॉस को बताऊंगा. What? India break the rule? How can this happen? Yes, this is only for most wanted criminal. What? Who is that criminal? Who
is that criminal? We have to talk to the Prime Minister of India about this. We want written clarification for that. We need answers.